ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆಫ್ಟರ್ನೂನ್ ಆಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 2:30 ಆಗಿದೆ. ಅಡುಗೆ ಸಾಂಬಾರು ಒಂದು ಮಾಡ್ಕೋಬೇಕು. ಸೊ ಹಾಗೆ ನೀರು ಬಿಟ್ಟಿದ್ದಾರೆ, ನೀರು ಹಿಡಿತಾ ಇದ್ದೀವಿ. ನೋಡಿ, ನೀರು ಹಿಡಿತಾ ಇದ್ದೀವಿ. ಬನ್ನಿ ಅಲ್ಲಿ ಬಿಟ್ಟರೆ ಎಲ್ಲ ಸಂಪಕ್ಕೆ ಬಿಟ್ಟಿದ್ದೀವಿ ನೀರು. ಸಂಪ್ ತುಂಬಲಿ, ಆಮೇಲೆ ನಾವು ತುಂಬಿಸ್ಕೊತೀವಿ. ಸೊ ಇವತ್ತು ಸ್ಯಾರಿ ಏನಕ್ಕೆ ಅಂತಂದರೆ ರೀಲ್ಸ್ ಮಾಡೋಕೆ ಹಾಕೊಂಡಿದ್ದೀನಿ. ಎಲ್ರಿ ಸೊ ಇವಾಗ ಮಾರ್ನಿಂಗ್ ಟಿಫನ್ನು ವಾಂಗಿ ಬಾತ್. ಸೊ ವಾಂಗಿ ಬಾತ್ ಮಾಡೋಕ್ಕೆ ವಾಂಗಿ ಬಾತ್ ಪೌಡ್ರ್ ತೊಗೋಬೇಕು, ಈರುಳ್ಳಿ ಹಚ್ಕೋಬೇಕು, ಟೊಮೊಟೊ ಹಚ್ಕೋಬೇಕು, ಮೆಣಸಿನ್ಕಾಯಿ ಹಚ್ಕೋಬೇಕು, ಕೊತ್ತಂಬರಿ ಹಚ್ಕೋಬೇಕು. ಇವೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆ ಹಾಕಬೇಕು, ಆಮೇಲೆ ವಾಂಗಿ ಬಾತ್ ಮಾಡ್ಕೋಬೇಕು, ಆಮೇಲೆ ಹೊಟ್ಟೆ ತುಂಬ ತಿನ್ನಬೇಕು. ಸಿಂಪಲ್ಲಾಗಿ ಇವಾಗ ವಾಂಗಿ ಬಾತ್ ರೆಡಿ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಿರುತ್ತೆ ಕೋಲ್ಡ್ ಇರೋಕ್ಕೆ ಈ ಪದಾರ್ಥ ತಿನ್ನಬೇಕು ಅಂದಾಗ. ಸೊ ವಾಂಗಿ ಬಾತ್ ಮಾಡ್ಕೊಂಡು ತಿನ್ನೋದು ಬೆಸ್ಟಾಗಿರುತ್ತೆ. ಸೊ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಈಗ ನನ್ನ ಹಸ್ಬೆಂಡ್ಗೂ ಬಾಕ್ಸ್ಗೆ ಹಾಕ್ಕೊಟ್ಟೆ. ಇವಾಗ ಅವ್ರು ಹೊರಗಡೆ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಹಾಗೆ ಪಾಪುನ ಸ್ಕೂಲ್ ಹತ್ರ ಬಿಡ್ತಾರೆ. ಪಾಪು ಸ್ಕೂಲ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದಾಳೆ. ಅವಳೇ ಹೋಗ್ತೀರಿ ಅಂತಂದ್ರೆ ಬಾಯ್ ಮಾಡ್ತಿದ್ದಲ್ಲ. ಎಲ್ಲಿಗೆ ಹೋಗ್ತಾರದಮ್ಮ ನೀನು? ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀಯಾ? ಅಲ್ಲಿ ಸ್ಕೂಲಲ್ಲಿ ಬರೀಬೇಕು, ಸ್ಲೇಟಲ್ಲಿ ABCD I ಎಲ್ಲ ಬರೀಬೇಕು, ಆಯಿತಾ? ಚಾಪೀಸ್ ತಿನ್ನಬಾರ್ದು. ಹೇಳು, ಚಾಪೀಸ್ ತಿಂತೀಯಾ? ಚಾಪೀಸ್ ತಿನ್ನಬಾರ್ದು. ಗುಡ್ ಗರ್ಲ್ ನೀನು. ಓಕೆ, ಕುತ್ಕೋ, ಬಾ ಕೂರಿಸ್ತೀನಿ. ವೆರಿ ಗುಡ್ ಗರ್ಲ್ ಕೃತಿಕ್ಷಾ. ಕೃತಿಕ್ಷಾ ವೆರಿ ಗುಡ್. ಬಾ, ಎಲ್ಲ ಅರ್ಥ ಆಗುತ್ತೆ ನನಗೆ. ಬಾಯ್. ಕೈ ಮೇಲೆ ಎಲ್ಲ ಗಿಟ್ಕೊಡೋದು ಬರೆಯಮ್ಮ. ಆಗತ್ತಪ್ಪ ನಿಂಗೆ? ಹಾಕೊಂಡು ನೋಡು. ಇದು ಕಿತ್ತಾಕ ಹಳ್ಳಿಯ ಮಗನ ಸ್ಥಾನದಲ್ಲಿದ್ದು ನಮ್ಮ ಅಪ್ಪಗೆ ಏನು ಬೇಕೋ ಏನು ಬೇಡೋ ಎಲ್ಲ ನೋಡ್ತಾರೆ. ಸೊ ಇವಾಗ ಅಪ್ಪಗೆ ಒಂದು ಜೊತೆ ಹೊಸ ಸ್ಲಿಪ್ಪರ್ ತಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಚಪ್ಪಲಿ. ಬೇರೆ ಕಲರ್ ತರಬೇಕಿತ್ತು ಪಾಪುಗ. ಈ ಥರ ತರಬಾರ್ದ್ರಿ ರೀ, ಇದು ಕ್ವಾಲಿಟಿ ಇಲ್ಲ. ಅದು ಇದು ಇದಿರಲ್ಲ, ಇದು ಅಷ್ಟು ಕ್ವಾಲಿಟಿ ಇರಲ್ಲ. ವೆಯ್ಟ್ ಇರಬೇಕು. ಶೂ ಇರೋಷ್ಟಾದ್ರೂ ವೆಯ್ಟ್ ಇರಬೇಕು. ಇದು ಬೇಗ ಹೋಗ್ಬಿಡುತ್ತೆ, ಇದರಲ್ಲಿ ಬೇಗ ಹೋಗ್ಬಿಡುತ್ತೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊ ಅಂತ ಮಾಡ್ಬಿಟ್ಟು ಹಂಗೆ ವಾಪಸ್ ಕೊಡೋದಾ? ಒಂದು ಇಟ್ಕೊಳ್ಳೋದು, ಎರಡು ವಾಪಸ್ ಕೊಡೋದು. ಇದಿರ್ಲಿ ಗ್ರೀನ್. ಬರಲ್ಲಮ್ಮ, ನಮ್ಮ ತರ ಹವಾಯಿ ಟೈಪ್ ಬರಲ್ಲ ಚಿಕ್ಕ ಮಕ್ಕಳಿಗೆ. ಬೇರೆ ಟೈಪ್ ಕೂಡ ಬರಲ್ಲ. ಇದು ಏನಕ್ಕೋಸ್ಕರ ಆ ಥರದ್ದು 3 years 4 years ಆಗ್ಬೇಕಲ್ಲ. ಅವೆಲ್ಲ ಬರೋದಕ್ಕೆ 5 ವರ್ಷ ಆಗ್ಬೇಕದು. ಓಕೆ, ಅದಿರಲಿ. ಅಲ್ಲ ಸೈಜ್ ನೋಡು, ಒಂದು 24 ಒಂದು 26 ಇದೆ. ಅದಾಗುತ್ತೆ ಬಿಡಿ, ಸೈಜ್ ಒಳಗಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ. ಆಗುತ್ತೆ ಅಮ್ಮ ಸೈಜು. ಸಾಯಂಕಾಲ ವಾಪಸ್ ಕೊಟ್ಟರೆ ಆಯ್ತು. ಅವಳು ಶೂ ಇದೆಯಲ್ಲ, ಶೂ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ದೊಡ್ಡದೆ, ಬಟ್ ಅವಳು ಇನ್ನೂ ಹಾಕೊಳ್ಳೋಕ್ಕಾಗಲ್ಲಮ್ಮ. ಅದು ಹಿಂದಗಡೆ ಗ್ರಿಪ್ಗೋಸ್ಕರ ಅಷ್ಟೇ ಅವಳಿಗೆ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ಆಚೆ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ. ಇಲ್ಲೆಲ್ಲ ಒಂದು ನೀರಿದೆ ಅಂತೆ ಆಟ ಆಡೋಕ್ಕೆ. ಪಾಪು ನೀರಲ್ಲಿ ಆಡಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ವು. ಅದಕ್ಕೆ ಅವಳು ಒಂದ್ಸರಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕೃತಿಕ್ಷಾ ಏನು ಮಾಡ್ತಿದ್ದಾಳೆ ನೋಡಿ. ಅಮ್ಮ ಕೊಡು ನಂಗೆ ಚಾಕ್ಲೇಟು. ಚಾಕ್ಲೇಟ್ ತಿನ್ನಬಾರ್ದು, ಕೊಡು. ನಂಗೊಂದು ಬೈಟು ಕೊಡೆ ಚಾಕ್ಲೇಟು.
ಕೊಡ್ರಿ ಇದ್ರೆ ಎಲ್ಲ ಅಡಿಕೆ ಬೇಡವಾ? ಬೇಡ ಅಂದ್ರೆ ಬೇಡ ಅದಿ. ಎಲ್ಲ ಅಡಿಕೆ ಏನಕ್ಕೆ ಎಲ್ಲ ಅಡಿಕೆ ಸುಮಾರು ನನ್ನ ಮೇಲೆ ಹಾಕಿದ್ರಿಸ್ತೀರಾ? ಕೊಡ್ರಿ ಅಲ್ಲಿ ಎಲ್ಲದ್ರಲ್ಲಿ ಇಕ್ಬಿಡ್ರಿ. ಫ್ರೆಶ್ ಆಗಿರೋ ಎಳೆ. ಪೂಜೆಗೆ ಈ ಥರದ್ದು ಎಲೆ ತಗೊಬೇಕು, ತಿನ್ನಕ್ಕಲ್ಲ. ಎಲೆ ಅಡಿಕೆ ಏನಕ್ಕೆ ಹಾಕೋದು? ಏನು ಅಜ್ಜಿನಾ ನೀವು? ಅಜ್ಜಿನಾ ನೀವು? ತಾತ ನಿದ್ದೆ ಬರಬಾರ್ದು ಅಂತ ಎಲೆ ಅಡಿಕೆ. ಇವಳು ಹಬ್ಬ ಏನು ಹಠ ನಾವು ನನ್ನ ಮಗಳದು. ಅಟ್ಟ ಅಂದ್ರೆ ಅಟ್ಟ, ಆಚೆ ಅಂದ್ರೆ ಆಚೆ, ಜೀಯ ಅಂದ್ರೆ ಜೀಯ, ಅಷ್ಟೇ. ಹೋಗ್ತಾ ಇರಬೇಕು ಅಲ್ಲೇನೆ. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇಷ್ಟೊಂದು ಹಠ ಮಾಡೋದು? ಹಾಂ ಅಮ್ಮ. ನಾನೇ ಹಾಕಿ ಹೇಳ್ಕೊಡ್ತೀನಿ. ನನ್ಗೆ ಹಠ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಂಗೆ ಕೊಡು ನಂಕ. ಒಬ್ಳು ಎಲ್ಲ ತಿನ್ಬಿಟ್ಟೆ. ಆಯ್ತಾ? ಕೊಡ್ತೀನಿ. ನಿಂಗಿಲ್ಲ ಓಕೆನಾ? ಸರಿ ಆಯ್ತಮ್ಮ, ತಗೊಳಮ್ಮ, ಅಳ್ಬೇಡ. ಇವ್ರನ್ನ ನೋಡಿದ್ರೆ ನನ್ನ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಈ ಟೈಮಿಗೆ ಕರೆಕ್ಟಾಗಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಈ ಥರ ಬರ್ತಾ ಇದ್ವಿ ಮನೆಗೆ. ಗೋಲ್ಡನ್ ಡೇಸ್ ಅಂದರೆ ಸ್ಕೂಲ್ ಡೇಸ್ ಅಲ್ವಾ? ನಿಮ್ಗೇನ್ರಿ ಕಾಲೇಜ್ ಡೇಸಾ? ಮದುವೆಗಿಂತ ಮುಂಚೆ ಡೇಸಾ? ಫ್ರೆಂಡ್ಸ್, ನಾನು ಹೈಸ್ಕೂಲ್ ಸ್ಟೂಡೆಂಟ್ ಎಲ್ಲ ಬರೋದು ನೋಡ್ಬಿಟ್ಟು ಸ್ಕೂಲ್ ಡೇಸ್ ಎಲ್ಲ ಗೋಲ್ಡನ್ ಡೇಸ್ ಅಂತ ಹೇಳಿದ್ರೆ ನನ್ನ ಗಂಡನ್ ಕೇಳಿದೆ ನಾನು, ನಿಮ್ದ್ಯಾವ್ರಿ ಗೋಲ್ಡನ್ ಡೇಸ್ ಅಂತಂದ್ರೆ ಮದುವೆಗಿಂತ ಮುಂಚೆ ಗೋಲ್ಡನ್ ಡೇಸ್ ಅಂತೆ. ಅಂತದೇನ್ ಮಾಡ್ಬಿಟ್ಟಿದ್ದೀನಿ ನನಗೆ ಅಂತ? ಏನ್ ಮಾಡ್ಬಿಟ್ಟಿದ್ದೀನಿ? ಏನು ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದೀರಾ? ಇದೇ ಏನು ನೀವೀಗ ಮಾತಾಡೋದಕ್ಕೆ ಇದು? ಇಲ್ಲಾಂದ್ರೆ ಎಷ್ಟು ಗೌರವ ಕೊಡ್ತೀನಿ, ಎಷ್ಟು ಪ್ರೀತಿ ಕೊಡ್ತೀನಿ. ನೀವು ಹೇಳಿದಕ್ಕೆಲ್ಲ ಎಸ್ತೀನಿ, ನೀವು ಹೇಳ್ದಕ್ಕೆ ಕೇಳ್ತೀನಿ. ಯಾರಾದ್ರೂ ಕಿಡ್ತಾರ? ತಗೊಳ್ಳಲಿ. ನೋಡಿ ಫ್ರೆಂಡ್ಸ್, ಗಂಡನ್ನ ಪ್ರೀತಿ ಮಾಡಿದ್ದಕ್ಕೆ ಇವತ್ತಿಗೆ ಈ ಮಾತು ಕೇಳಬೇಕಾಗಿದ್ದೆ. ನಾನು ಅನುಭವಿಸ್ಬೇಕು. ಅಷ್ಟು ಪ್ರೀತಿ ಮಾಡಿದ್ದಕ್ಕೆ ಗಂಡನ್ನ ನಾನು ಅನುಭವಿಸ್ಬೇಕು. ಇಂಥ ಮಾತು ಹೇಳಿರೋದು ನಾನೇನೋ ಟಾರ್ಚರ್ ಕೊಟ್ಟಿರೋ ಥರ. ಏನು ಟಾರ್ಚರ್ ಕೊಟ್ಟಿದ್ದೀನಿ ನಿಮ್ಗೆ? ಹೇಳ್ರಿ ಇವತ್ತು ಏನು ಟಾರ್ಚರ್ ಕೊಟ್ಟಿದ್ದೀನಿ? ಹೇಳೋದಕ್ಕೆ ಇವ್ರಿಗೆ ಯೂಟ್ಯೂಬ್ ಬನ್ರಿ ವಿಡಿಯೋ ಮಾಡೋಣ ಅಂತ ಕರೆಯೋದು ಕೂಡ ಒಂದು ಟಾರ್ಚರೇ. ಅಲ್ಲ, ನಿಮ್ಗೆ ಅದೇ ಹೇಳೋದು. ನೀವ್ ಎಲ್ಲಿಗಾದ್ರೂ ಏನಕ್ಕಾದ್ರೂ ಕೇಳ್ತೀರಲ್ಲ, ಅವಾಗ ನಾನು ಹಂಗೆ ಟಾರ್ಚರ್ ಅನ್ಕೊಂಡ್ರೆ ಇದನ್ನ ನೀವ್ ಹೇಳಿದ್ದೀರೋ? ನೀವೇ ಹಾಕಿಲ್ಲ ಸರಿಯಾಗಿ. ಲಾಕ್ ಆಗಿದೆಯಲ್ಲ ಎಲ್ಲ. ಇಲ್ಲಿ ಕಲ್ಲಿದೆ ನೋಡು, ನೈಸಾಗಿ. ಅಯ್ಯೋ ದೇವ್ರೆ, ನಿಮ್ ಕಳ್ಳ ಆಮೇಲೆ ತೋರ್ತಿರತ್ತೆ ರೀ. ನೆಟ್ಟು ಕರ್ಕೊಂಡೋಗ್ರಿ, ಮಗ ಬೂತಿ ಸರಿಗಿರ್ಲಿ. ಕಲ್ಲಿದಿಲ್ಲ, ಅಲ್ಲೆಲ್ಲೋ ಒಂದ್ ಕಡೆ ನೀಟಾಗಿ ಸ್ಲೈಟ್ ಆಗಿ ಎಲ್ಲೋ ಕಲರ್ ಕಾಣ್ತಾ ಇದೆ ನೋಡು. ದೇವಸ್ಥಾನ ಅದ ನಮ್ಮ ಮನೆದ ಮೂಲ. ಹೋಗಿದ್ರ ನೀವ? ನಾನು ಅಪ್ಪ ಎಲ್ಲ ಹೋಗಿದ್ದು. ಹತ್ಬೇಕು ಬೆಟ್ಟ, ಅದೊಂಗೆ ಕಲ್ ಮೇಲೆ ಹತ್ತಕ್ಕಾಗಲ್ಲ, ಹಿಂಗಿಂದ ಹೋಗ್ಬೇಕು. ಅಮ್ಮ ಏನೈತ್ರಿ ರೋಡು? ಇಂಥ ರೋಡಲ್ಲಿ ಕರ್ಕೊಂಬಂದಿದ್ದೀರಲ್ರಿ. ಚೆನ್ನಾಗಿದ್ದಾವ. ಅದು ಹೈಟಲ್ಲಿ ಬೇಕಾ? ಕೈ ಸಿಕ್ಕಿದ್ರೆ ಅಲ್ಲಿ ನೋಡು, ಕೆಳಗಡೆ ಸಿಗ್ತಾ ಇದೆ. ನಾನೇ ಕಿತ್ಕೋಬೋದು.
ಕಿತ್ಕೊಂತೀಯ ನೀನು? ಏ ಹಂಗಲ್ಲ ಹಂಗಲ್ಲ ಬಿಡು, ನೀನು ಕಿತ್ಕೊಳಕ್ ಬರಲ್ಲ ಬಿಡು. ಹೆಂಗಿದೆ ಹೂವ? ಅದು ಕೂಡ ಯಾವ್ದು ಕ್ಯಾಶ್ నేను ఇంకా ఫీజు కట్టలా నా భార్య ఆ ఫీజు అమౌంట్లో వాడేస్తున్నాను. ಇದು ಕರೆಕ್ಟಾಗಿ ಆಂಧ್ರ ಬಾರ್ಡ್ರ್, ಕರ್ನಾಟಕ ಆಂಧ್ರ ಬಾರ್ಡ್ರ್, ಕರ್ನಾಟಕ ಆಂಧ್ರ ಬಾರ್ಡ್ರ್. ವಾವ್. ಅದಾದ ನನಗೆ 2 ಸ್ಟೇಟ್ ಒಂದೇ ಸಲ ನೋಡಬೇಕು ಅಂತ. ಇವಾಗ ಮಧ್ಯದಲ್ಲಿ ಇದೀವಿ. ಇದು ಆಂಧ್ರ, ಇದು ಕರ್ನಾಟಕ. ಸರಿ, ನೀವು ವಿಡಿಯೋ ಮಾಡಿ ಬನ್ರಿ. ಅಂದ್ರೆ ತುಂಬಾ ದಿನ ಆಗಿದೆ. ಬೋಯ್ಲೇರು 3 ಸಲ ಹೋಗುದು ಬಿಡು. ಇಳಿಯೋದಿಲ್ಲ. ಅದು ದೇವ್ರ ಪೂಜೆ ಮಾಡ್ದಾಗ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ. ಅದು ದೇವ್ರ ಪೂಜೆ ಮಾಡ್ದಾಗ ಮಾಡಿದ್ದಾರೆ. ದೇವ್ರ ಇದ್ದ ಪ್ಲೇಸಲ್ಲಿ ಮಾಡಿದ್ದಾರೆ. ಇದೆ ನೀರು ಹೋಗುವಂಥ ಪ್ಲೇಸ್, ಚೆನ್ನಾಗಿರೋ ಅನ್ಸುತ್ತೆ. ಹಂಗಿದೆ ಪ್ಲೇಸು ಚೆನ್ನಾಗಿದೆ. ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿ ಇದೀವಿ ಇವಾಗ ಫ್ರೆಂಡ್ಸ್. ಇವಾಗ ನಾವು ಇರ್ರಿ, ನಾನು ಫಸ್ಟ್ ಹೇಳ್ತೀನಿ. ನಾನು ಹೇಳಿದ್ಮೇಲೆ ನೀವು ಹೇಳಿ. ಫ್ರೆಂಡ್ಸ್, ಇವಾಗ ನಾವು ಕರ್ನಾಟಕ ಮತ್ತು ಆಂಧ್ರ 2 ಬಾರ್ಡ್ರ್ ಬರುತ್ತಲ್ಲ, ಸೊ 2 ಸ್ಟೇಟ್ ಬಾರ್ಡ್ರ್ ಮಧ್ಯದಲ್ಲಿ ಇದ್ದೀವಿ. ಹೇಳ್ರಿ ನೀವು. ಇಲ್ಲಿಂದ ಹಿಂಗೆ ಕರ್ನಾಟಕ, ಹಿಂಗೆ ಆಂಧ್ರ. ಓಕೆ. ನಾನು ಫಸ್ಟ್ ಟೈಮ್ ಈ ಥರ ಬಾರ್ಡ್ರಲ್ಲಿ ಬಂದು ನಿಂತ್ಕೊಂಡಿರೋದು. ಚೆನ್ನಾಗಿದೆ. ಆ ಕಡೆ ಕರ್ನಾಟಕ, ಈ ಕಡೆ ಆಂಧ್ರ. 2 ಸ್ಟೇಟಲ್ಲಿ ಇವಾಗ ಟೋಟಲ್ ಆಗಿ ಹೆಂಗಿದೆ ಗೊತ್ತಾ? ಇವಾಗ ಮೊಬೈಲಲ್ಲಿ ಯಾವ ಸಿಗ್ನಲ್ ತೋರಿಸ್ತಾ ಇದೆ ನೋಡಿ. ಇವಾಗ ಆಂಧ್ರನೇ ತೋರಿಸುತ್ತೆ. ಆಂಧ್ರನೇನಾ? ನನ್ನ ಮಗಳು ಖುಷಿಯಾಗಿ ಆಡ್ತಾಳೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್? ನೋಡಿ, ಗ್ರೀನರಿ ಸಖತ್ತಾಗಿದೆ. ಭತ್ತ ಅಮ್ಮ ಹೆಂಗಿದೆ ಗ್ರೀನರಿ? ಅವಳಿಗೆ ಇಲ್ಲಿ ಬಿಟ್ಟರೆ ಚೆನ್ನಾಗಿ ಆಟಾಡ್ಕೊಂಡ್ಬಿಡ್ತಾಳೆ. ಬಟ್ ಬಿಡಬಾರ್ದು, ಬೆಳೆ ಹೋಗುತ್ತೆ. ಸಖತ್ತಾಗಿದೆ. ನಿಮಗೂ ತೋರಿಸ್ತೀನಿ ರೀ. ಭತ್ತ ಇವೆಲ್ಲ ಹೋಗೋಣ. ನೋಡಿ. ಹಾಂ, ಈ ಜಿಯ ಬೇಡ, ಇನ್ನೂ ದೊಡ್ಡ ಜಿಯ ಇದೆ, ಅಲ್ಲೋಗೋಣ. ಆಡ ನೀರಲ್ಲಿ. ಇಷ್ಟು ಪ್ರಶ್ನೆ ಸಿಗಲ್ಲ, ಬರ್ತಾನೆ ಇರುತ್ತೆ. ಚೆನ್ನಾಗಿದೆ ಪ್ಲೇಸ್ ಆಡೋಕ್ಕೆ. ಇದೆ ನಿಮಗೆ ವಿಡಿಯೋ. ಮೀನುಗಳು ಹೋಗ್ತವೆ. ಅಬ್ಬು ಅಬ್ಬು ಟಿಟಿಶ್. ಮೀನುಗಳು ಓಡ್ತಾವೆ ಗೊತ್ತಾರ. ಬುಜ್ಜ ಬುಜ್ಜ ಎಲ್ಲ ನನಗಾಗ್ತಾವಳೆ. ಅಬ್ಬು ನನಗಾಗ್ತಾ ಇದೀಯಾ? ನೀವು ಬರೀ ಸ್ವಲ್ಪ ಅಲ್ಲೋಡು ಅಲ್ಲೋಡು ಫೋಟೋ ನೋಡು, ವಿಡಿಯೋ ಅಪ್ಪಗ ಹಾಕಡ. ಅಲ್ಲೋಡು. ಬೇಡ ಬೇಡ ಬೇಡ. ಅಲ್ಲಿ ಅಪ್ಪಗ ಹಾಕ್ತೀಯಾ? ಅಲ್ಲೋಡೆ ಅಮ್ಮ,
ಅಲ್ಲೋಡೆ ಮೇಲೆ ನೋಡೆ ಅಲ್ಲೋಡೆ ಕ್ಯಾಮ್ರಾ ನೋಡೆ ಇದೆಯಾ ಐ ಐ ಐ ಐ ಅಯ್ಯೋ ಇದು ಬೇಡ ಅವಳು ನಡುಕ್ತಾವಳೆ. ಸೊ ಇಷ್ಟೊತ್ತು ನೀರಲ್ಲಿ ಆಡಿ ಇವಾಗ ತಣ್ಣಗಾಗ್ಬಿಟ್ಟಿತ್ತು. ಪಾಪು ನೋಡಿ, ಪಾಪುಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಅವಳು ಹೋದಲ್ಲಿ ಆಟ ಆಡ್ತಿದ್ದಾಳೆ. ಖುಷಿ ಆಯ್ತಮ್ಮ ನೀರಲ್ಲಿ ಆಡಿದ್ದಕ್ಕೆ? ಓಯ್ ಹೇಳೆ, ಖುಷಿ ಆಯ್ತಾ? ಎಲ್ಲ ಕಿತ್ತೋಯ್ತು ಅಷ್ಟೇ, ಏನಿರುತ್ತೆ ಮಕ್ಕಳ ಕೈಯಲ್ಲಿ, ಏನು ಕೊಟ್ಟರು ಸರಿಗಿರಲ್ಲ ನೋಡನ್ರಿ. ನಾವಂತೂ ನೀರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಚೆನ್ನಾಗಿ ಒಂದು ಫೋಟೋ ತಗೊಂಡು ಅಲ್ಲ ಅಲ್ಲಿ ಬಂದರೆ ರೀಲ್ಸ್ ಮಾಡೋಣ. ನೀನು ಮಾಡ್ಕೊಂಬ. ನೋಡ್ಲೇ ಹೆಂಗೆ ರೀಲ್ಸ್ ಮಾಡೋದು? ಹಾಂ, ಹಳ್ಳಿಯಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಇರುತ್ತೆ, ಬಟ್ ನಾವು ಅದು ನೋಡೇ ಇರಲ್ಲ. ಹಳ್ಳಿಯಲ್ಲಿ ಇದ್ಕೊಂಡೆ ನಾವು ಅದು ನೋಡಿರಲ್ಲ. ಸೊ ಒಂದೊಳ್ಳೆ ವಾತಾವರಣ, ತುಂಬ ಚೆನ್ನಾಗಿತ್ತು ಪ್ಲೇಸು. ಸೊ ನಾನು ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು. ನೀರಿತ್ತು, ಪಾಪು ಆಟ ಆಡಬೇಕು ಅಂತ ಇತ್ತು, ಅದಕ್ಕೆ ಕರ್ಕೊಂಡು ಬಂದ್ವಿ. ಇಲ್ಲಿ ಭತ್ತ ಬೆಳೀತಾ ಇದ್ದಾರೆ. ನಂಗೆ ಗೊತ್ತೇ ಆಗಲ್ಲ ಏನು ಬೆಳೀತಾ ಇದ್ದಾರೆ ಏನು ಅಂತ, ಅದು ದೊಡ್ಡದಾಗಿ ಆಗೋವರೆಗೂ ಗೊತ್ತಾಗಲ್ಲ. ನಾನು ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಈ ಗ್ರೀನರಿ ಅಂತೂ ಸಖತ್ತಾಗಿತ್ತು. ಈಗ ಸೂರ್ಯ ಕೂಡ ಮುಳುಗೋ ಟೈಮು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ಲೇಸು. ನನಗಂತೂ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಬನ್ನಿ ಒಂದು ರೀಲ್ಸ್ ಮಾಡೋಣ ಅಂದರೆ ಬರಲಿಲ್ಲ. ಅವರು ನೀನೇ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿದ್ರು. ಸೊ ಅದಾದಮೇಲೆ ಒಂದೆರಡು ಫೋಟೋ ತೊಗೊಂಡು, ಇಲ್ಲಿ ನೆಟ್ವರ್ಕ್ ಇನ್ನು ಯಾವುದೂ ಆಗಲ್ಲ ಬಿಡು ಅಂತ ಅಂದ್ಬಿಟ್ಟು ಫೋಟೋ ವಿಡಿಯೋ ಮಾಡಿಕೊಂಡು ಬಂದ್ಬಿಟ್ಟು ಒಟ್ಟಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ. ಇದು ಒಂಥರ ಫಾರೆಸ್ಟ್ ಏರಿಯಾ ಥರ ಇದೆ. ಬೇಗ ಮನೆಗೆ ಸೇರೋಣ ಅಂತ. ಸೊ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.